ರೇವತಿ ನಕ್ಷತ್ರಕ್ಕೆ 6ನೇ ನಕ್ಷತ್ರ ಮೃಗಶಿರ ಆಗಿರುವುದರಿಂದ ಅದು ನಿಮಗೆ ಸಾಧಕಕಾರಿಯಾಗುತ್ತದೆ. ಸಾಧಕಕಾರಿ ವ್ಯಕ್ತಿಗೆ ಯಶಸ್ಸು, ಲಾಭ, ಭಗವಂತನ ಕೃಪೆ, ದೇವತಾರಾಧನೆ, ಯಶಸ್ಸು ಎಂಬುದನ್ನು ಸೂಚಿಸುವುದರಿಂದ ಇವೆಲ್ಲ ಶುಭ ಫಲಗಳು. ಆತ್ಮೀಯರೇ, ತಮಗೆಲ್ಲ ಆಸ್ಟ್ರೋ ಸೀಕ್ರೆಟ್ ಬೈ ಶಿವ ಚಾನಲ್ಗೆ ಆತ್ಮೀಯ ಸ್ವಾಗತ. ಆತ್ಮೀಯರೇ, ಜ್ಯೋತಿಷ್ಯದಲ್ಲಿರುವ ಅದ್ಭುತ ವಿಷಯಗಳನ್ನ ಈ ಚಾನಲ್ ಮುಖಾಂತರ ತಮ್ಮ ಮುಂದೆ ತರವಹಿಸುತ್ತಿದ್ದೇನೆ. ಶಿವಪ್ರಕಾಶ್ ಆದ ನಾನು ಹಲವಾರು ವರ್ಷಗಳಿಂದ ಜ್ಯೋತಿಷ್ಯದಲ್ಲಿ ಕಲಿತ ವಿಷಯಗಳನ್ನ ಈ ವಿಡಿಯೋ ಸರಣಿಗಳ ಮೂಲಕ ತಮ್ಮ ಮುಂದೆ ತರುತ್ತಿದ್ದೇನೆ. ಈ ದಿನ ರೇವತಿ ಜನ್ಮ ನಕ್ಷತ್ರದ ಶುಭ ಮತ್ತು ಅಶುಭ ನಕ್ಷತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲು ರೇವತಿ ನಕ್ಷತ್ರದ ಶುಭ ಮತ್ತು ಅಶುಭ ನಕ್ಷತ್ರಗಳ ಪಟ್ಟಿಯನ್ನು ತಾವು ವೀಕ್ಷಣೆ ಮಾಡಿ. ಈ ಪಟ್ಟಿಯಲ್ಲಿ ಜನ್ಮ ನಕ್ಷತ್ರದಿಂದ ಪರಮಮಿತ್ರ ತಾರೆಯವರೆಗೆ 27 ನಕ್ಷತ್ರಗಳನ್ನು ಹಂಚಿಕೆ ಮಾಡಿ ಪಟ್ಟಿ ಮಾಡಲಾಗಿದೆ. ಇದನ್ನು ತಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ. ಯಾವುದೇ ಕಾರ್ಯಕ್ಕೂ ಮೊದಲು 1ನೇ ಗುಂಪಿನ ಪಟ್ಟಿ, ನಂತರ 2ನೇ ಗುಂಪಿನ ಪಟ್ಟಿ ಹಾಗೂ ಕೊನೆಯದಾಗಿ 3ನೇ ಗುಂಪಿನ ಪಟ್ಟಿಯನ್ನು ತಾವು ಪರಿಗಣಿಸಬೇಕೆಂದು ನನ್ನ ನಮ್ರ ವಿನಂತಿ. ರೇವತಿ ನಕ್ಷತ್ರದ ಅಧಿಪತಿ ಬುಧ ಆಗಿರುತ್ತದೆ. ಆಶ್ಲೇಷ ಮತ್ತು ಜ್ಯೇಷ್ಠ ಸಹ ಬುಧನ ಅಧಿಪತ್ಯದಲ್ಲಿ ಬರುವುದರಿಂದ ಇವು ಸಹ ಜನ್ಮ ನಕ್ಷತ್ರಗಳೆಂದೇ ಪರಿಗಣಿಸಲಾಗುತ್ತದೆ. ನಿಮ್ಮ ಜನ್ಮ ನಕ್ಷತ್ರ ರೇವತಿ ನಕ್ಷತ್ರಕ್ಕೆ ಬುಧ ಅಧಿಪತಿಯಾಗಿರುವ ಕಾರಣ ಹಾಗೂ ಬುಧ ಅಧಿಪತಿಯಾಗಿರುವ 12 ನಕ್ಷತ್ರ ಆಶ್ಲೇಷ ಮತ್ತು ಜ್ಯೇಷ್ಠ ನಕ್ಷತ್ರ ಇರುವ ದಿನಗಳಲ್ಲಿ ಮನಸ್ಸು ಬಹಳ ಚಂಚಲವಾಗಿರುವುದರಿಂದ ಇದು ಮಿಶ್ರ ಫಲವನ್ನ ಸೂಚಿಸುವುದರಿಂದ ಆ ದಿನ ಶುಭ ಕಾರ್ಯಗಳನ್ನ ಮಾಡಬೇಡಿ. ರೇವತಿ ನಕ್ಷತ್ರಕ್ಕೆ 2ನೇ ನಕ್ಷತ್ರ ಅಶ್ವಿನಿ ಆಗಿರುವುದರಿಂದ ಅದು ನಿಮಗೆ ಸಂಪತ್ತಾರೆಯಾಗಿರುತ್ತದೆ. ಅದೇ ರೀತಿ ಕೇತು ಅಧಿಪತಿಯಾಗಿರುವ 2ನೇ ಗುಂಪಿನ ಮಖ ಮತ್ತು 3ನೇ ಗುಂಪಿನ ಮೂಲ ನಕ್ಷತ್ರ ಸಹ ಸಂಪತ್ತಾರೆ ಎಂದೇ ಪರಿಗಣಿಸಲಾಗುತ್ತದೆ. ಸಂಪತ್ತಾರೆ ಇರುವ ದಿನ ಹಣಕಾಸು ವ್ಯವಹಾರಗಳನ್ನು ಆರಂಭಿಸಿದರೆ ಯಶಸ್ಸು ಗ್ಯಾರಂಟಿ. ಆದರೂ ರೇವತಿ ನಕ್ಷತ್ರಕ್ಕೆ ಮಖ ನಕ್ಷತ್ರ ವೇದ ಆಗಿರುವುದರಿಂದ ರೇವತಿ ನಕ್ಷತ್ರದ ನೀವು ಕೇತು ಅಧಿಪತಿಯಾಗಿರುವ ಮಖ ನಕ್ಷತ್ರ ಬಿಟ್ಟು 12 ನಕ್ಷತ್ರ ಮೂಲ ಮತ್ತು ಅಶ್ವಿನಿ ನಕ್ಷತ್ರ ಇರುವ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡಿರಿ. ರೇವತಿ ನಕ್ಷತ್ರಕ್ಕೆ 3ನೇ ನಕ್ಷತ್ರ ಭರಣಿಯಾಗಿರುವುದರಿಂದ ಅದು ನಿಮಗೆ ವಿಪತ್ತಾರೆಯಾಗಿರುತ್ತದೆ. ಅದೇ ರೀತಿ ಶುಕ್ರ ಅಧಿಪತಿಯಾಗಿರುವ 2ನೇ ಗುಂಪಿನ ಪುಬ್ಬ ಮತ್ತು 3ನೇ ಗುಂಪಿನ ಪೂರ್ವ ಆಷಾಢ ನಕ್ಷತ್ರ ಸಹ ವಿಪತ್ತಾರೆ ಎಂದೇ ಪರಿಗಣಿಸಲಾಗುತ್ತದೆ. ವಿಪತ್ತಾರೆ ವ್ಯಕ್ತಿಗೆ ಅಡೆತಡೆ, ಜೀವಕ್ಕೆ ಅಪಾಯ, ವ್ಯವಹಾರ ನಷ್ಟ ಮತ್ತು ಚಿಂತೆಯನ್ನು ಸೂಚಿಸುವುದರಿಂದ ಇವೆಲ್ಲ ಅಶುಭ ಫಲಗಳು. ಆದ್ದರಿಂದ ರೇವತಿ ನಕ್ಷತ್ರದ ನೀವು ಶುಕ್ರ ಅಧಿಪತಿಯಾಗಿರುವ ಭರಣಿ, ಪುಬ್ಬ ಮತ್ತು ಪೂರ್ವಾಷಾಢ ನಕ್ಷತ್ರ ಇರುವ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡಬೇಡಿ. ರೇವತಿ ನಕ್ಷತ್ರಕ್ಕೆ 4ನೇ ನಕ್ಷತ್ರ ಕೃತಿಕಾ ಆಗಿರುವುದರಿಂದ ಅದು ನಿಮಗೆ ಕ್ಷೇಮತಾರೆಯಾಗಿರುತ್ತದೆ. ಅದೇ ರೀತಿ ರವಿ ಅಧಿಪತಿಯಾಗಿರುವ 2ನೇ ಗುಂಪಿನ ಉತ್ತರ ಮತ್ತು 3ನೇ ಗುಂಪಿನ ಉತ್ತರಾಷಾಢ ನಕ್ಷತ್ರ ಸಹ ಕ್ಷೇಮತಾರೆ ಎಂದೇ ಪರಿಗಣಿಸಲಾಗುತ್ತದೆ. ಕ್ಷೇಮತಾರೆ ವ್ಯಕ್ತಿಗೆ ಗೌರವ, ಆರೋಗ್ಯ, ರೋಗ ಮುಕ್ತಿ ಮತ್ತು ಸೌಕರ್ಯಗಳನ್ನು ಸೂಚಿಸುವುದರಿಂದ ಇವೆಲ್ಲ ಶುಭ ಫಲಗಳು. ಆದರೂ ರೇವತಿ ಜನ್ಮ ನಕ್ಷತ್ರದ 22ನೇ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ವಿನಾಶ ಮತ್ತು ವಿಧ್ವಂಸವನ್ನು ಸೂಚಿಸುವುದರಿಂದ ಆ ನಕ್ಷತ್ರದ ಅಧಿಪತಿಯಾದ ರವಿಯ ಕೃತಿಕಾ, ಉತ್ತರ ಮತ್ತು ಉತ್ತರಾಷಾಢ ನಕ್ಷತ್ರದ ದಿನ ಬಹಳ ಹುಷಾರಾಗಿದ್ದು ಶುಭ ಕಾರ್ಯವನ್ನ ಮಾಡಲೇಬಾರದು. ರೇವತಿ ನಕ್ಷತ್ರಕ್ಕೆ 5ನೇ ನಕ್ಷತ್ರ ರೋಹಿಣಿ ಆಗಿರುವುದರಿಂದ ಅದು ನಿಮಗೆ ಪ್ರತ್ಯಕ್ತಾರೆಯಾಗಿರುತ್ತದೆ. ಅದೇ ರೀತಿ ಚಂದ್ರ ಅಧಿಪತಿಯಾಗಿರುವ 2ನೇ ಗುಂಪಿನ ಹಸ್ತ ಮತ್ತು 3ನೇ ಗುಂಪಿನ ಶ್ರವಣ ನಕ್ಷತ್ರ ಸಹ ಪ್ರತ್ಯಕ್ತಾರೆ ಎಂದೇ ಪರಿಗಣಿಸಲಾಗುತ್ತದೆ. ಪ್ರತ್ಯಕ್ತಾರೆ ವ್ಯಕ್ತಿಗೆ ತೊಂದರೆ, ದುಃಖ, ಶತ್ರು, ಮಾನಸಿಕ ಗೊಂದಲ ಮತ್ತು ಕೆಲಸ ಕಾರ್ಯ ಮುಗಿಸಲು ಅಸಾಧ್ಯ ಎಂಬುದನ್ನು ಸೂಚಿಸುವುದರಿಂದ ಇವೆಲ್ಲ ಅಶುಭ ಫಲಗಳು. ರೇವತಿ ನಕ್ಷತ್ರದ ನೀವು ಚಂದ್ರ ಅಧಿಪತಿಯಾಗಿರುವ ರೋಹಿಣಿ, ಹಸ್ತ ಮತ್ತು ಶ್ರವಣ ನಕ್ಷತ್ರ ಇರುವ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡಬೇಡಿ.
ರೇವತಿ ನಕ್ಷತ್ರಕ್ಕೆ 6ನೇ ನಕ್ಷತ್ರ ಮೃಗಶಿರ ಆಗಿರುವುದರಿಂದ ಅದು ನಿಮಗೆ ಸಾಧಕಕಾರಿಯಾಗುತ್ತದೆ. ಅದೇ ರೀತಿ ಕುಜಾಧಿಪತಿಯಾಗಿರುವ 2ನೇ ಗುಂಪಿನ ಚಿತ್ತ ಮತ್ತು 3ನೇ ಗುಂಪಿನ ಧನಿಷ್ಠ ನಕ್ಷತ್ರ ಸಹ ಸಾಧಕ ತಾರೆ ಎಂದೇ ಪರಿಗಣಿಸಲಾಗುತ್ತದೆ. ಸಾಧಕ ತಾರೆ ವ್ಯಕ್ತಿಗೆ ಯಶಸ್ಸು, ಲಾಭ, ಭಗವಂತನ ಕೃಪೆ, ದೇವತಾರಾಧನೆ, ಯಶಸ್ಸು ಎಂಬುದನ್ನು ಸೂಚಿಸುವುದರಿಂದ ಇವೆಲ್ಲ ಶುಭ ಫಲಗಳು. ಆದ್ದರಿಂದ ರೇವತಿ ನಕ್ಷತ್ರದ ನೀವು ಕುಜಾಧಿಪತಿಯಾಗಿರುವ ಮೃಗಶಿರ, ಚಿತ್ತ ಮತ್ತು ಧನಿಷ್ಠ ನಕ್ಷತ್ರ ಇರುವ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡಿರಿ. ರೇವತಿ ನಕ್ಷತ್ರಕ್ಕೆ 7ನೇ ನಕ್ಷತ್ರ ಆರಿದ್ರ ಆಗಿರುವುದರಿಂದ ಅದು ನಿಮಗೆ ವದತಾರೆಯಾಗಿರುತ್ತದೆ. ಅದೇ ರೀತಿ ರಾಹು ಅಧಿಪತಿಯಾಗಿರುವ 2ನೇ ಗುಂಪಿನ ಸ್ವಾತಿ ಮತ್ತು 3ನೇ ಗುಂಪಿನ ಶತಭಿಷ ನಕ್ಷತ್ರ ಸಹ ವದತಾರೆ ಎಂದೇ ಪರಿಗಣಿಸಲಾಗುತ್ತದೆ. ಎಲ್ಲಾ ನಕ್ಷತ್ರಗಳಲ್ಲಿ ಅತಿ ಅಶುಭ ನಕ್ಷತ್ರವಾದ ವದತಾರೆ ವ್ಯಕ್ತಿಗೆ ಮರಣಕ್ಕೆ ಹತ್ತಿರವಾದ ತೊಂದರೆ, ವಿನಾಶ ಮತ್ತು ಮರಣ, ಅಪಾರ ತೊಂದರೆ, ವಕ್ರತೆ ಮತ್ತು ರಾಕ್ಷಸತ್ವ, ಅದೃಷ್ಟಹೀನತೆ, ಸಹಾಯ ನಿರಾಕರಣೆ ಎಂಬುದನ್ನು ಸೂಚಿಸುವುದರಿಂದ ಇವೆಲ್ಲ ಅಶುಭ ಫಲಗಳು. ರೇವತಿ ನಕ್ಷತ್ರದ ನೀವು ರಾಹು ಅಧಿಪತಿಯಾಗಿರುವ ಆರಿದ್ರ, ಸ್ವಾತಿ ಮತ್ತು ಶತಭಿಷ ನಕ್ಷತ್ರ ಇರುವ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡಬೇಡಿ. ರೇವತಿ ನಕ್ಷತ್ರಕ್ಕೆ 8ನೇ ನಕ್ಷತ್ರ ಪುನರ್ವಸು ಆಗಿರುವುದರಿಂದ ಅದು ನಿಮಗೆ ಮಿತ್ರ ತಾರೆಯಾಗಿರುತ್ತದೆ. ಅದೇ ರೀತಿ ಗುರು ಅಧಿಪತಿಯಾಗಿರುವ 2ನೇ ಗುಂಪಿನ ವಿಶಾಖ ಮತ್ತು 3ನೇ ಗುಂಪಿನ ಪೂರ್ವಾಭಾದ್ರ ನಕ್ಷತ್ರ ಸಹ ಮಿತ್ರ ತಾರೆ ಎಂದೇ ಪರಿಗಣಿಸಲಾಗುತ್ತದೆ. ಮಿತ್ರ ತಾರೆ ವ್ಯಕ್ತಿಗೆ ಸಂಪತ್ತು, ಗೌರವ, ಸ್ನೇಹಿತ, ಸಂಬಂಧ, ಒಪ್ಪಂದ, ಕಷ್ಟ ಕಾಲದಲ್ಲಿ ರಕ್ಷಿಸುವವರು ಮತ್ತು ಮನಸ್ಸು ಪರಿಶುದ್ಧವಾಗಿ ಸರಿಯಾದ ನಿರ್ಧಾರ ಸಾಧ್ಯ ಎಂಬುದನ್ನು ಸೂಚಿಸುವುದರಿಂದ ಇವೆಲ್ಲ ಶುಭ ಫಲಗಳು. ಆದ್ದರಿಂದ ರೇವತಿ ನಕ್ಷತ್ರದ ನೀವು ಗುರು ಅಧಿಪತಿಯಾಗಿರುವ ಪುನರ್ವಸು, ವಿಶಾಖ ಮತ್ತು ಪೂರ್ವಾಭಾದ್ರ ನಕ್ಷತ್ರ ಇರುವ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡಿರಿ. ರೇವತಿ ನಕ್ಷತ್ರಕ್ಕೆ 9ನೇ ನಕ್ಷತ್ರ ಪುಷ್ಯ ಆಗಿರುವುದರಿಂದ ಅದು ನಿಮಗೆ ಪರಮಮಿತ್ರ ತಾರೆಯಾಗಿರುತ್ತದೆ. ಅದೇ ರೀತಿ ಶನಿ ಅಧಿಪತಿಯಾಗಿರುವ 2ನೇ ಗುಂಪಿನ ಅನುರಾಧ ಮತ್ತು 3ನೇ ಗುಂಪಿನ ಉತ್ತರಾಭಾದ್ರ ನಕ್ಷತ್ರ ಸಹ ಪರಮಮಿತ್ರ ತಾರೆ ಎಂದೇ ಪರಿಗಣಿಸಲಾಗುತ್ತದೆ. ಪರಮಮಿತ್ರ ತಾರೆ ವ್ಯಕ್ತಿ ಘನತೆ, ಪ್ರತಿಷ್ಠೆ, ಸೌಖ್ಯ, ನೆಮ್ಮದಿ, ಆಧ್ಯಾತ್ಮಿಕ ಬಾಂಧವ್ಯ, ಹಿಂಬಾಲಕರು, ಸಮಾಜ ಮತ್ತು ಅತಿ ಮುಖ್ಯ ಮಿತ್ರರನ್ನ ಸೂಚಿಸುವುದರಿಂದ ಇವೆಲ್ಲ ಶುಭ ಫಲಗಳು. ರೇವತಿ ನಕ್ಷತ್ರದ ನೀವು ಶನಿ ಅಧಿಪತಿಯಾಗಿರುವ ಪುಷ್ಯ, ಅನುರಾಧ ಮತ್ತು ಉತ್ತರಾಭಾದ್ರ ನಕ್ಷತ್ರ ಇರುವ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡಿರಿ. ಆತ್ಮೀಯರೇ, ರೇವತಿ ನಕ್ಷತ್ರದ ನೀವು ಈ ಎಲ್ಲಾ ವಿವರಗಳು ತಮಗೆ ಇಷ್ಟವಾದರೆ ಈ ಪಟ್ಟಿಯನ್ನ ಒಂದೆಡೆ ಬರೆದಿಟ್ಟುಕೊಳ್ಳಿ. ಈ 27 ನಕ್ಷತ್ರಗಳ ವಿಡಿಯೋವನ್ನ ಮುಗಿಸಿದ ಮೇಲೆ ಕೊನೆಯದಾಗಿ ಒಂದು ವಿಡಿಯೋದಲ್ಲಿ ಈ ಪಟ್ಟಿಯನ್ನ ತಾವು ಯಾವ ರೀತಿ ಉಪಯೋಗ ಮಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ವಿವರಗಳನ್ನ ತಿಳಿಸುತ್ತೇನೆ. ಆತ್ಮೀಯರೇ, ಈ ಎಲ್ಲಾ ವಿವರಗಳು ನಮಗೆ ಇಷ್ಟವಾದರೆ ಈ ಚಾನಲ್ ಅನ್ನ ನಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ, ಅವರು ಸಹ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ಮಾಡಿ ಪ್ರೋತ್ಸಾಹ ನೀಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೋರುತ್ತಿದ್ದೇನೆ. ವಂದನೆಗಳು.